ಯಾರೂ ಕೂಡ ಎಕ್ಸ್‌ಪೆಕ್ಟ್ ಮಾಡದಂತಹ ಚೇಂಜಸ್ ಅಂತ ಹೇಳಿದ್ರೆ ಡಿಲೀಟೆಡ್ ಸೀನ್ಸನ್ನು ಹಾಕಿದಾರೆ ಆಯ್ತಾ. ಎಸ್ ಎಸ್ ರಾಜಮೌಳಿ ನೆಕ್ಸ್ಟ್ ಲೆವೆಲ್. ಹಾಯ್ ನಾನು ಕೃಷ್ಣ, ವೆಲ್ಕಮ್ ಟು ದ ಕೇಸಿವರ್. ಸೊ ಇವತ್ತು ನಾನು ಬಾಹುಬಲಿ ದ ಎಪಿಕ್ ಮೂವಿನ ಐನಾಕ್ಸ್ ಪಿ ವಿ ಆರ್ ಐನಾಕ್ಸಲ್ಲಿ ನೋಡ್ಕೊಂಡು ಬಂದಿದ್ದೇನೆ. ಸೊ ಯಾವ ಥರ ಇತ್ತು, ಏನೆಲ್ಲ ಹೊಸ ವಿಷಯಗಳಿತ್ತು, ನಾವು ನೋಡಿದ ಆ ಹಳೆ ಬಾಹುಬಲಿಗೂ ಈ ಹೊಸ ಬಾಹುಬಲಿಗೂ ಏನು ಡಿಫ್ರೆನ್ಸು ಅಂತ ಮಾತಾಡೋಣ. ಓಕೆ, ಸೊ ಐ ಆಮ್ ಎ ಹ್ಯೂಜ್ ಬಾಹುಬಲಿ ಎಸ್ ಎಸ್ ಆರ್ ಆ್ಯಂಡ್ ಪ್ರಭಾಸ್ ಫ್ಯಾನ್ ಅಂತ ಹೇಳ್ಬೋದು. ಬಾಹುಬಲಿ ಸಿನಿಮಾ ಬಂದಾಗ ಆ್ಯಕ್ಚುಲಿ ನಾನು ಆ ಟೈಮಲ್ಲಿ ಥಿಯೇಟ್ರಲ್ಲಿ ನೋಡಲಿಲ್ಲ, ಬಿಕಾಸ್ ನಂಗೆ ತೆಲುಗು ಬರ್ತಿರಲಿಲ್ಲ ಆಯಿತಾ ಒಂದು. ಆ್ಯಂಡ್ ನಾನು ನೋಡಿದ ಫಸ್ಟ್ ತೆಲುಗು ಫಿಲ್ಮ್ ಅಂತ ಅಂದ್ಕೊಳ್ತೇನೆ ಬಾಹುಬಲಿ. ಸೊ ಆ ಟೈಮಲ್ಲಿ ಕನ್ನಡ ಡಬ್ಬಿಂಗ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ತೆಲುಗಲ್ಲೇ ನೋಡಿದ್ದೆ. ಸೊ ಬಾಹುಬಲಿ ಬಾಹುಬಲಿ ಆಯಿತಾ. ಬಾಹುಬಲಿ ಬಂದು ಇಂಡಿಯನ್ ಸಿನಿಮಾಸ್ಗಳನ್ನು ಹೇಗೆ ಚೇಂಜ್ ಮಾಡಿತು ಅಂತ ಹೇಳಿದರೆ, ಏನೋ ಅವ್ನು ನೋಡಲಿಕ್ಕೆ ಖುಷಿ, ಕೇಳಲಿಕ್ಕೆ ಖುಷಿ, ಆ ಒಂದು ಫಸ್ಟ್ ಟೈಮ್ ಅಂಥ ವಿಜುವಲ್ಸ್ ಆಗಿರ್ಬೋದು, ಏನೋ ಆ ಒಂದು ಕ್ಯಾರೆಕ್ಟರ್ ನೋಡಲಿಕ್ಕೆ ಏನೋ ಖುಷಿ ಅಲ್ಲ. ಸೊ ಹಾಗೆ ನನ್ನ ಒಂದು ಜರ್ನಿ ಬಾಹುಬಲಿದು ಆ ಒಂದು 10 ಇಯರ್ಸ್ ಮುಂಚೆ ಸ್ಟಾರ್ಟ್ ಆಗಿರುವಂಥದ್ದು ಆಯಿತಾ. ಸೊ ಆ್ಯಂಡ್ ಹೆಸರು ಕೂಡ ಒಂಥರ ಬಾಹುಬಲಿ, ಅಜಾನುಬಾಹು ಆ ಥರ ಒಂಥರ ಫೀಲ್ ಅಲ್ಲ. ಸೊ ಒಂಥರ ಫುಲ್ ಫೀಲ್. ಆ್ಯಂಡ್ ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್, ಎಮ್ ಕೀರ್ವಾನಿ. ಸೊ ಒಂದು ಹುಚ್ಚಿತ್ತು ಅಂದರೆ ಆ ಟೈಮಲ್ಲಿ ನಾನು ಥಿಯೇಟ್ರಲ್ಲಿ ನೋಡಲಿಕ್ಕೆ ನನಗೆ ಆಗಿರಲಿಲ್ಲ. ಚಿಕ್ಕ ಹುಡುಗ ಬಿಡಿ, ನಾನೊಂದು 7ನೇ 8ನೇ ಕ್ಲಾಸಲ್ಲಿದ್ದನೋ ಏನೋ ಅಷ್ಟೇ. ಐ ಥಿಂಕ್ ಇಲ್ಲ 7ನೇ ಕ್ಲಾಸ್, ಅದಕ್ಕಿಂತ ಒಳಗೇನೇನೋ. ಸೊ ಆ ಟೈಮಲ್ಲಿ ಥಿಯೇಟ್ರಲ್ಲಿ ನೋಡಲಿಲ್ಲ, ಫೋನಲ್ಲಿ ನೋಡಿರುವೆ. ಫೋನಲ್ಲಿ ಸಿಕ್ಕಾಪಟ್ಟೆ ಸಲ ನೋಡಿದ್ದೀನಿ, ತುಂಬ ಸಲ ಫೋನಲ್ಲಿ ಪಿ ಸಿಯಲ್ಲಿ ಹಾಕಿ ನೋಡ್ತಾ ಇರ್ತೇನೆ ಬಾಹುಬಲಿಯನ್ನು. ಯಾವಾಗ ಬೇಜಾರಾಗುತ್ತೆ 2 ಮೂವಿ, ನಾನು ಒಂದು ಕೆ ಜಿ ಎಫ್, ಒಂದು ಬಾಹುಬಲಿ ನೋಡ್ತಾ ಇರ್ತೇನೆ ಆಯಿತಾ. ಸೊ ಆ ಥರ. ಸೊ ಬಾಹುಬಲಿನ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಅಂತ ಹೇಳುವಂಥ ಒಂದೇ ಒಂದು ರೀಸನ್, ಥಿಯೇಟ್ರಲ್ಲೇ ಹೋಗಬೇಕು ನೋಡಬೇಕು ಅಂತ ಇತ್ತು. ಆ್ಯಕ್ಚುಲಿ ಐಮ್ಯಾಕ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಿದ್ದೆ, ಬಟ್ ಸ್ವಲ್ಪ ದುಡ್ಡು ಸ್ವಲ್ಪ ಜಾಸ್ತಿ ಇತ್ತು. ಸೊ ಇಟ್ಸ್ ಓಕೆ ಅಂತ ಹೇಳಿ ಐನಾಕ್ಸಲ್ಲಿ ನೋಡಿ ಬಂದೆ. ಸೊ ಒಬ್ಬನೇ ಹೋಗಿದ್ದೆ. ಓಕೆ, ಆ್ಯಂಡ್ ಚೇಂಜಸ್ ಏನೆಲ್ಲ ಆಯಿತು ಅಂತ ಮಾತಾಡೋಣ. ಓಕೆ, ಸೊ ಮೊದಲನೇದಾಗಿ ಚೇಂಜಸ್ ಬಗ್ಗೆ ಮಾತಾಡಿದ್ರೆ ವಿಜುವಲ್ ಆಯಿತಾ. ಪ್ರತಿಯೊಂದು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಚೇಂಜಸ್ ಇರುವಂಥದ್ದು. ಮೇನ್ ಚೇಂಜಸ್ ಅಂತ ಹೇಳಿದರೆ ಕಲರ್ಸ್ ಫುಲ್ಲಿ ಇನ್ಹ್ಯಾನ್ಸ್ ಮಾಡಿದ ಕಲರ್ಸ್ ಮಾಡಿದ್ದಾರೆ. ತುಂಬಾ ಹಳೆ ಮೂವಿಯಲ್ಲಿ ಕಲರ್ ಸ್ವಲ್ಪ ಡಿಮ್ ಅನಿಸ್ತಿತ್ತು ಅಂತ ಇವಾಗ ಅನಿಸ್ತಿದೆ. ಆ ಟೈಮಲ್ಲಿ ಆ ಟೈಮಲ್ಲಿ ಅನಿಸ್ತಿರಲಿಲ್ಲ. ಇವಾಗ ಈ ಒಂದು ಹೊಸ ಕಲರ್ ಗ್ರೇಡಿಂಗನ್ನು ನೋಡಿಲ್ಲ, ಹಳೆ ಥರ ಏನೂ ಇಲ್ಲ ಅಂತ ಅನಿಸ್ತಿದೆ ಆ ಥರ ಒಂದು. ಆ್ಯಂಡ್ ಈ ಒಂದು ಚಾಪ್ಟರ್ 1 ಚಾಪ್ಟರ್ 2 ಅಂದರೆ ಬಾಹುಬಲಿ 1 ಬಾಹುಬಲಿ ದ ಕನ್ಕ್ಲೂಷನ್ ಎರಡನ್ನೂ ಮಿಕ್ಸ್ ಮಾಡಿದ್ದಾರೆ. ಇದು 3 ಗಂಟೆ 47 ನಿಮಿಷ ಏನೋ ಟೋಟಲ್ ಆಗಿ ಮೂವಿ ಇರುವಂಥದ್ದು. ಸೊ ಆ್ಯಕ್ಚುಲಾಗಿ ನೀವು 2 ಮೂವಿಯನ್ನು ಜಾಯಿಂಟ್ ಮಾಡ್ತೀವಿ ಅಂತ ಹೇಳಿದ್ರೆ 6 ಅವರ್ಸ್ ಪ್ಲಸ್ ಆಗುತ್ತೆ. ಸೊ ಇವರು ಬೇಡದ ಸೀನ್ಸ್ ಎಲ್ಲ ಕಟ್ ಮಾಡಿದ್ದಾರೆ, ಇಂಪಾರ್ಟೆಂಟ್ ಸೀನ್ಸ್ಗಳನ್ನು ಮಾತ್ರ ಇಟ್ಕೊಂಡು ಮುಗಿಸಿದ್ದಾರೆ. ಫಸ್ಟ್ ಹಾಫ್ ನಿಮಗೆ ಬಾಹುಬಲಿ ದ ಬಿಗಿನಿಂಗ್, ಸೆಕೆಂಡ್ ಹಾಫ್ ನಿಮಗೆ ಬಾಹುಬಲಿ ದ ಕನ್ಕ್ಲೂಷನ್, ಈ ರೀತಿ ಮಾಡಿದ್ದಾರೆ ಆಯಿತಾ. ಸೊ ಇದಿಷ್ಟು ಬೇಸಿಕ್. ಸೊ ಇನ್ನೂ ಚೇಂಜಸ್ ಬಗ್ಗೆ ಮಾತಾಡಿದ್ರೆ ಇನ್ನೊಂದು ಚೇಂಜಸ್ ಅಂದರೆ ಸ್ಕೇಲ್. ಮುಂಚೆ ಎಲ್ಲ ಸ್ಕೇಲ್ ಇಷ್ಟಿದ್ರೆ ಲೈಕ್ 16 ಅಂದರೆ ಅವ್ರಿಗೇನು ಲೈಕ್ ಈ ರೇಷ್ಯೋ ಇದೆ ಆಯಿತಾ. ಸೊ ಮುಂಚೆ ನಿಮಗೆ ರೇಷ್ಯೋ ಈ ರೇಷ್ಯೋದಲ್ಲಿ ಶೂಟ್ ಆಗಿದ್ದರೆ, ಇವಾಗ ಅದೇ ರೇಷ್ಯೋ ಈ ರೇಷ್ಯೋದಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನಿಮಗೆ ಮೇಲೆ ಕೆಳಗೆ ಸ್ವಲ್ಪ ಎಕ್ಸ್ಟ್ರಾ ಫೀಚರ್ಸ್ಗಳು ಸಿಗ್ತಿದೆ. ಅಂದರೆ ಆ ಟೈಮಲ್ಲಿ ಐಮ್ಯಾಕ್ಸ್ ಎಲ್ಲ ಇರಲಿಲ್ಲ ಅಂತ ಕಾಣ್ತದೆ. ಸೊ ಈ ಟೈಮಲ್ಲಿ ಇದೆ. ಸೊ ಅದಕ್ಕೋಸ್ಕರ ಇವರು ಸ್ವಲ್ಪ ಚೇಂಜಸ್ಗಳನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಅದು ಒಂದು ಚೇಂಜಸ್. ಓಕೆ, ಇನ್ನು ಈ ಒಂದು ಪರ್ಟಿಕ್ಯುಲರಾಗಿ ಈ ಮೂವಿ ಬಗ್ಗೆ ಮಾತಾಡಿದ್ರೆ ಚೇಂಜ್ ಹೇಳಿದ್ರೆ ಆಬ್ವಿಯಸ್ಲಿ 2 ಮೂವಿಯನ್ನು ಜಾಯಿಂಟ್ ಮಾಡುವಾಗ ಒಂದು ಟೈಮ್ ಲಿಮಿಟ್ ಇಷ್ಟು ಮಾಡಬೇಕು ಅಂತ ಇರ್ತದೆ. ಸೊ ಇದಕ್ಕೋಸ್ಕರ ಸಾಂಗ್ಸ್ ಎಲ್ಲ ಹೆಚ್ಚಿನದು ಡಿಲೀಟ್ ಮಾಡಿದ್ದಾರೆ. ಆ್ಯಂಡ್ ಸ್ಕ್ರೀನ್ ಪ್ಲೇಯಲ್ಲಿ ಏನಾದ್ರು ಚೇಂಜಸ್ ತಂದಿದ್ದಾರಾ ಅಂತ, ಬಿಕಾಸ್ ಅದು ನಿಮಗೆ ಎಲ್ರಿಗೂ ಡೌಟ್ ಇರ್ತದೆ. ಸೊ ಯಾಕಂತ ಹೇಳಿದ್ರೆ ಬಾಹುಬಲಿ ಸ್ಟೋರಿ ಇಲ್ಲ, ಅದು ರಿವರ್ಸ್ ಆಗಿ ಹೋಗುವಂಥ ಸ್ಟೋರಿ. ಅಂದರೆ ಫಸ್ಟಿಗೆ ಕರೆಂಟ್ ಸ್ಟೋರಿ ಹೇಳಿ ಬ್ಯಾಕ್ ಸ್ಟೋರಿಯನ್ನು ಚಾಪ್ಟರ್ 2 ಅಲ್ಲಿ ಹೇಳಿದ್ದಾರೆ. ಬಟ್ ಇದು ಈ ಮೂವಿಯಲ್ಲಿ ಕೂಡ ಹಾಗೇ ಅದೇ ಥರ ಇಲ್ಲಿ ಕಂಟಿನ್ಯೂಸ್ ಆಗಿ ಮೂವಿ ಹೇಳಲಿಕ್ಕೆ ಹೊರಡಲಿಲ್ಲ, ಬಿಕಾಸ್ ಸಮ್ ರೀಸನ್ಸಿಂದಾಗಿ. ಅಂದರೆ ನಾನು ಇಂಟರ್ವ್ಯೂ ನೋಡಿದ್ದೆ ರಾಜಮೌಳಿ ಅವ್ರದ್ದು, ಸೊ ಅವರೇ ಹೇಳ್ತಾರೆ. ಸೊ ಹಾಗೆ. ಬಟ್ ಚಾಪ್ಟರ್ 1 ಚೇಂಜಸ್ ತಂದಿದ್ದಾರೆ ಆಯಿತಾ. ಅಂದರೆ ಸ್ಟೋರಿ ಸ್ಕ್ರೀನ್ ಪ್ಲೇಯಲ್ಲಿ ಫಸ್ಟ್ ಹಾಫ್ ನಾವು ಇಂಟರ್ವಲ್ಸಿಂದ ಮುಂಚೆ ನೋಡ್ತೇವೆ. ಅದರಲ್ಲಿ ನಮ್ಮ ಬಾಹುಬಲಿ ಅಂದರೆ ನಮ್ಮ ಶಿವು ಏನೋ ಬೆಟ್ಟ ಹತ್ತಿಕೊಂಡು ಹೋಗುವಂಥದ್ದೆಲ್ಲ ಇರ್ತದಲ್ಲ. ಸೊ ಆ ಮಾಸ್ಕ್ ಸಿಗ್ತದೆ ಫಸ್ಟಿಗೆ, ನಮ್ಮ ಹೀರೋಯಿನ್ನ ಮಾಸ್ಕ್ ಸಿಗ್ತದಲ್ಲ. ಸೊ ಆ ಟೈಮಲ್ಲಿ ಮೇಲ್ಗಡೆ ಏನಿದೆ ಅಂತ ಯೋಚನೆ ಮಾಡುವಾಗ ಆ ಒಂದು ಮಾಹಿಷ್ಮತಿಯ ಒಂದು ಫುಲ್ ವಿಜುವಲ್ಸ್ ತೋರಿಸ್ತಾರೆ ಆಯಿತಾ. ದಟ್ ಈಸ್ ಅಮೇಝಿಂಗ್. ಓಕೆ, ಸೊ ಇದು ಸಣ್ಣ ಒಂದು ಪುಟ್ಟ ಚೇಂಜಸ್. ಒಂದು ಮೇನ್ ಚೇಂಜಸ್ ಬಗ್ಗೆ ಮಾತಾಡ್ತೀನಿ ಆಯಿತಾ. ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡದಂತಹ ಚೇಂಜಸ್ ಅಂತ ಹೇಳಿದ್ರೆ ಡಿಲೀಟೆಡ್ ಸೀನ್ಸನ್ನು ಹಾಕಿದ್ದಾರೆ ಆಯಿತಾ.
ಎಸ್ ಎಸ್ ರಾಜಮೌಳಿ ನೆಕ್ಸ್ಟ್ ಲೆವೆಲ್. ಅಂದರೆ 10 ವರ್ಷಕ್ಕಿಂತ ಮುಂಚೆ ಮಾಡಿದಂಥ ಒಂದು ಮೂವಿ ಒಂದು ಇರಿಟೇಟ್ ಸೀನ್ಸನ್ನು ಇವಾಗ ಜನ ನೋಡಿ ಹುಚ್ಚು ಹಿಡಿದು ಸಾಯ್ತಿದ್ದಾರೆ ಅಂತ ಹೇಳಿದರೆ ಥಿಯೇಟ್ರಲ್ಲಿ ಎಷ್ಟು ಎಷ್ಟು ಇಂಪಾರ್ಟೆಂಟ್ ಸೀನನ್ನು ನಾವು ಡಿಲೀಟ್ ಮಾಡಿದರೆ ಗೊತ್ತುಂಟ ಮಾರ್ಯಾರೆ. ವಾ ಫಸ್ಟಿಗೆ ನೀವು ಮೂವಿ ನೋಡೋ ಮುಂಚೆ ಎಪಿಕ್ ನೋಡೋ ಮುಂಚೆ ರಾಜಮೌಳಿಯವರ ಇಂಟರ್ವ್ಯೂ ನೋಡಿ ಆಯಿತಾ, ರಾಜಮೌಳಿ, ಪ್ರಭಾಸ್ ಮತ್ತು ರಾಣಾ ದಗ್ಬಾಟಿ. ಅದರಲ್ಲಿ ಅವ್ರು ಹೇಳ್ತಾರೆ ಆ್ಯಕ್ಚುಲಿ ವೈ ಬಾಹುಬಲಿ ಕಿಲ್ಡ್ ವೈ ಕಟ್ಟಪ್ಪ ಕಿಲ್ಡ್ ಬಾಹುಬಲಿ ಅಂತ ಹೇಳುವಂಥದ್ದು ಫಸ್ಟ್ ಹಾಫ್ ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಪ್ಲ್ಯಾನ್ ಇರಲಿಲ್ಲ. ಅವರು ಲಾಸ್ಟಿಗೆ ಮಾಡಿರುವಂಥ ಪ್ಲ್ಯಾನ್ ಅದು ಎಡಿಟಿಂಗ್ ಟೈಮಲ್ಲಿ. ಸೊ ಆ ಟೈಮಲ್ಲಿ ಇವ್ರಿಗೆ ಹೊಡೆದದ್ದು, ಸೊ ಆ ಥರ ಮಾಡುವಂಥ ಹೊಡೆದಾಗ ಇವರು ಈ ಒಂದು ವಿಷಯವನ್ನು ಕಟ್ ಮಾಡಿದ್ದಾರೆ. ಏನು ವಿಷಯ ಅಂತ ಹೇಳಿದರೆ, ನಮ್ಮ ಬಳ್ಳಾಳ ದೇವನ ಅಪ್ಪ ಅವನು ಫಸ್ಟ್ ಟೈಮ್ ಶಿವನ್ನು ನೋಡಿ ಅಂದರೆ ಶಿವ್ ಮತ್ತು ನಮ್ಮ ತಮ್ಮನ್ನು ರೊಮ್ಯಾನ್ಸ್ ಮಾಡ್ತಿರುವಾಗ ಒಂದು ಎಂಥ ಸೈನಿಕರೆಲ್ಲ ಬಂದು ಅವಳನ್ನ ಹಿಡೀಲಿಕ್ಕೆ ಹೋಗ್ತಾರಲ್ಲ, ಒಂದು ಸ್ನೋ ಬೀಳುವಂಥ ಸೀನ್ ಇದೆಯಲ್ಲ, ಆ ಸೀನಲ್ಲಿ ಒಬ್ಬ ಬದುಕುಳಿದು ಆ ಬದುಕುಳಿದ ಸೈನಿಕ ಹೋಗಿ ನಮ್ಮ ದೇವಸ್ಥಾನ ಅಲ್ಲ, ನಮ್ಮ ಬಳ್ಳಾಳ ದೇವನಪ್ಪನೊಟ್ಟಿಗೆ ಹೇಳ್ತಾನೆ ಬಾಹುಬಲಿ ಬದುಕಿದ್ದಾನೆ ಅಂತ ಹೇಳ್ತಾನೆ. ಸೊ ಆ ಟೈಮಲ್ಲಿ ನಮ್ಮ ಬಳ್ಳಾಳ ದೇವನಪ್ಪ ಹೇಳ್ತಾನೆ, ಅವನನ್ನು ಸಾಯಿಸಿದ್ದು ನಾನು, ಅವನ ರಕ್ತ ಮಣ್ಣಲ್ಲಿ ಹೂತು ಹೋಗಿದೆ, ಬೆರೆತು ಹೋಗಿದೆ ಅಂತ ಹೇಳುವಾಗ ಶಿವು ಬರುವಂಥ ಸೀನ್ ಅಂತ ನೆಕ್ಸ್ಟ್ ಲೆವೆಲ್ ಆಯಿತಾ. ಅಂದರೆ ಅವನ ಸೀನ್ ಉಂಟಲ್ಲ, ನೀವು ತೆಲುಗಲ್ಲಿ ಕೇಳಿದರೆ ವಿತ್ ಲಿರಿಕ್ಸ್ ಕೇಳ್ತದೆ, ಬೇರೆ ಲ್ಯಾಂಗ್ವೇಜಲ್ಲಿ ಕೇಳಿದರೆ ಲಿರಿಕ್ಸ್ ಇಲ್ಲ, ಜಸ್ಟ್ ಮ್ಯೂಸಿಕ್. నిప్పులే శ్వాసగా గుండెలో మాసగా తరతరాల గురు చూపులో తసి కతసి చుటార 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 చుటారం. ఆ మ్యూజిక్ ಥಿಯೇಟ್ರಲ್ಲಂತೂ ಗೂಸ್ ಬಂಪ್ಸ್ ಅಷ್ಟೇ. ಸೊ ಅಂಥ ಇಂಪಾರ್ಟೆಂಟ್ ಸೀನನ್ನು ರಾಜಮೌಳಿ ತೆಗೆದಿಟ್ಟಿದ್ರಲ್ಲ, ಎಷ್ಟು ಅವನದು ಎದೆ ಎಷ್ಟು ಸ್ಟ್ರಾಂಗ್ ಇರಬೇಕು ಅಂತ ಹೇಳಿದ್ರೆ, ಅಂದರೆ ಅಷ್ಟು ಒಳ್ಳೆ ಸೀನನ್ನು ನಿಜವಾಗ್ಲೂ ಯಾವ ಡೈರೆಕ್ಟರ್ ಆದರೂ ಅಷ್ಟು ಒಳ್ಳೆ ಸೀನನ್ನು ಮುಂಚೆನೇ ಬಿಡ್ತಿದ್ರು. ಅಂದರೆ ಆಫ್ಟರ್ ಮೂವಿ ರಿಲೀಸ್ ಯಾವತ್ತಾದರೂ ಈ ಥರ ಇತ್ತು ಅಂತ ಹೇಳಿ ಬಿಡ್ತಿದ್ರು. ಒಂದು ಬಿಡಲಿಲ್ಲ ಕೂಡ. ಈ ಥರ 10 ವರ್ಷ ಆದಮೇಲೆ ರಿಲೀಸ್ ಮಾಡೋ ಉಂಟಲ್ಲ, ಮಾತಿಲ್ಲ ಆಯಿತಾ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಅದಂತೂ ನನಗೆ. ಆ್ಯಂಡ್ ತೆಲುಗು ಆಡಿಯನ್ಸ್, ಐ ಲವ್ ತೆಲುಗು ಆಡಿಯನ್ಸ್ ಆಯಿತಾ. ನಾರ್ಮಲಾಗಿ ಥಿಯೇಟ್ರಲ್ಲಿ ಲೋಕಲ್ ಥಿಯೇಟ್ರಲ್ಲಿ ಹೋಗಬೇಕು ಅಂತ ನನಗೆ ಆಸೆ ಇದ್ದದ್ದು. ಬಿಕಾಸ್ ಅಲ್ಲಿ PVR ಐನಾಕ್ಸಿಗೆ ಹೋದರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಇರೋರು ಬರೋದು, ಪೇರೆಂಟ್ಸ್ ಬರ್ತಾರೆ, ಫ್ಯಾಮಿಲಿ ಬರ್ತಾರೆ, ಕಿರ್ಚುಗಿಲ್ಲ ಅದು ಇದು ಅಂತ ಇರ್ತದೆ ನನಗೆ. ಈ ಲೋಕಲ್ ಥಿಯೇಟ್ರಿಗೆ ಹೋದರೆ ಹೊಡೆದವರು ಲೋಕಲ್ ಮಾಸು ಹುಚ್ಚು ಆ ಥರ ಅಂಥವರೆಲ್ಲ ಬರುವಾಗ ಫುಲ್ ಕಿರ್ಚಾಟ, ನಾಯ್ಸ್ ಅದು ಇದು ಇರ್ತಲ್ಲ, ಏನು ಎಫೆಕ್ಟ್ ಕೊಡ್ತದೆ ಅಂತ ಇರ್ತು ನನಗೆ. ಬಟ್ ನಾನು ಹೋದದ್ದು ಐನಾಕ್ಸಲ್ಲಿ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ, ಅಂದರೆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಬರ್ತದೆ ಅಂತ. ತೆಲುಗು ಆಡಿಯನ್ಸ್ ಅಲ್ಲ, ಲೈಕ್ ಎಷ್ಟು ಕಿರ್ಚಾಡ್ತಿದ್ರು, ಹುಚ್ಚು ಬರ್ತಿದ್ರು ಆ ಬಾಹುಬಲಿ ನೋಡಲಿಕ್ಕೆ ನೋಡಿದ್ರೆ. ಅದರೊಟ್ಟಿಗೆ ನನಗೂ ಫೀಲ್ ಸಿಕ್ಕಿತ್ತಾಯ್ತು ಅವರೆಲ್ಲ ಕಿರ್ಚುವಾಗ. ಸೊ ಸೂಪರ್ ಆ ಫೀಲ್ ನನಗೆ. ಸೊ ಈ ಥರ ಎಲ್ಲ ನನ್ನ ಬಾಹುಬಲಿಯ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ತುಂಬ ಸೀನ್ಸ್ಗಳನ್ನು ಕಟ್ ಮಾಡಿದ್ದಾರೆ. ಒಂದಂತೂ ಕಿಚ್ಚ ಸುದೀಪ್ ಅವ್ರನ್ನ ಕಟ್ ಮಾಡಿದ್ದಾರೆ ಅಂತೇಳಿ ಕನ್ನಡದಲ್ಲಿ ಹಾಗೆ ಹೀಗೆ ಅಂತ ಏನೋ ನ್ಯೂಸ್ ಓದಿದೆ. ವಿಷಯನೇ ಅಲ್ಲ ಆಯಿತಾ. ಕಿಚ್ಚ ಸುದೀಪ್ ಅವರ ಸೀನ್ ಎಂತ ಇತ್ತು ಅದರಲ್ಲಿ, ಆ್ಯಕ್ಚುಲಿ ಮೂವಿಯಲ್ಲಿ ಏನೂ ಇರಲಿಲ್ಲ, ಇಂಪಾರ್ಟೆಂಟ್ ಸೀನೇ ಅಲ್ಲ. ಆ್ಯಸ್ ಎ ಕನ್ನಡಿಗ, ಆ್ಯಸ್ ಎ ಕಿಚ್ಚ ಸುದೀಪ್ ಫ್ಯಾನ್ ನಾನೇ ಹೇಳ್ತೇನೆ, ಅದಕ್ಕೆಲ್ಲ ಸುಮ್ಮನೆ ದೊಡ್ಡದಾಗಿ ವಿಷಯ ಮಾಡಿದ್ರೆ ಅಲ್ಲ. ಎಷ್ಟು ಇಂಪಾರ್ಟೆಂಟ್ ಸೀನ್ ಉಂಟು ಅದನ್ನು ಹಾಕ್ತಾರೆ ಅಷ್ಟೇ. ಸೊ ಈಗೆಲ್ಲ ವಿಷಯಗಳು. ಆ್ಯಂಡ್ ಗೂಸ್ ಆಫ್ಟರ್ ಎ ಲಾಂಗ್ ಟೈಮ್ ಆಯಿತು ನನಗೆ ಈ ಥರ ಫೀಲ್ ಆಗೋದು. ಅಂದರೆ ಇದೊಂಥರ ನಾಸ್ಟಲ್ಜಿಯಾ ಫೀಲ್ ಅಲ್ಲ. ಆ ಟೈಮಲ್ಲಿ ನೋಡಿರುವಂಥ ಮೂವಿಯನ್ನು ವಾಪಸ್ ಇವಾಗ ನೋಡ್ತಿದ್ದೆ ಅಂತ ಹೇಳಿದೆ. ಸೊ ನನಗೆ ತುಂಬಾ ಖುಷಿಯಾಗಿತ್ತು. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತೂ ಮಾತಿಲ್ಲ. ಸೊ ಇದನ್ನು OTT ಕೂಡ ಬರ್ತಾರೆ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ಬಂದಾಗ ವಾಪಸ್ ನೋಡ್ತೇನೆ. ಬಟ್ ಒಂದು ಬೇಜಾರಿನ ವಿಷಯ ನಿಜ ಹೇಳ್ತೇನೆ, ಎಷ್ಟು ಬೇಜಾರಾಯಿತು ಅಂತ ಹೇಳಿದರೆ, ಕಂಟ್ರೋಲ್. ರಾಜಮೌಳಿಯವರ ಇಂಟರ್ವ್ಯೂಯಲ್ಲಿ ಹೇಳಿದ್ರು, ಟ್ರೇಲರ್ ಅಂದರೆ ಬಾಹುಬಲಿ ದ ಎಟರ್ನಲ್ ಅಂತ ಹೇಳುವಂಥ ಹೊಸ ಆ್ಯನಿಮೇಟೆಡ್ ಮೂವಿ 120 crores ರೆಡಿ ಆಗ್ತಾ ಉಂಟು, ಅದರ ಟ್ರೇಲರ್ ಹಾಕ್ತೇವೆ ಅಂತ. ಆ್ಯಂಡ್ ಟ್ರೇಲರ್ ನಾನು OTTಯಲ್ಲಿ ನೋಡಿದ್ದೆ. ನಾನು ಅಂದರೆ OTT ಅಲ್ಲ, ನನ್ನ ರೀಲ್ಸಲ್ಲೆಲ್ಲ ನೋಡಿದ್ದೆ ಆಲ್ರೆಡಿ. ವಾವ್, ಇದನ್ನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತೆಲ್ಲ ಇದ್ದೆ. ಬಡ್ಡಿ ಮಗಂದು ಐನಾಕ್ಸ್ ಥಿಯೇಟ್ರ್ ಅದನ್ನು ಹಾಕಲಿಲ್ಲ. ಎಲ್ಲ ಆಡಿಯನ್ಸ್ ಇಂಟರ್ವ್ಯೂಲಲ್ಲಿ ನಾನು ಕಾಯ್ತಿದ್ದೆ, ಇಂಟರ್ವ್ಯೂಲ್ ಹಾಕಲಿಲ್ಲ.
ಆ್ಯಕ್ಚುಲಿ ಇಂಟ್ರಲ್ಲಿ ಹಾಕುವಂಥ ಸೀನ್ ಕೂಡ ಅಲ್ಲ ಅದು. ಎಂಡಲ್ಲಿ ಹಾಕುವಂಥ ಸೀನ್ ಆ್ಯಕ್ಚುಲಿ. ಎಂಡಲ್ಲಿ ಕಾದು ಕಾದು ಎಲ್ಲರೂ ಇಡೀ ಥಿಯೇಟ್ರ್ ಕಾದಿತ್ತು ಆಯಿತಾ. ರಾಜಮೌಳಿಯವರ ಒಂದು ಥ್ಯಾಂಕ್ಸ್ ಗಿವಿಂಗ್ ಏನೋ ವರ್ಡ್ಸ್ ಇತ್ತು. ಅದಾದಮೇಲೆ ಕಾಯ್ತಿದ್ದೇವೆ ಬರಲೇ ಇಲ್ಲ. ಅದೊಂಥರ ಏನೋ ಎಕ್ಸ್ಪೆಕ್ಟ್ ಮಾಡಿದ್ವಿ, ಸಿಗಲಿಲ್ಲ ಅಂತ ನಮ್ಗೆ ಬೇಜಾರಾಯ್ತು ನಿಜವಾಗಿ. ಸೊ ಅದನ್ನು ಬಿಟ್ಟರೆ ಟೋಟಲ್ ಮೂವಿ ವರ್ತ್ ವಾಚ್ ಅಡ್ಡಿಪೊಳಿ. ಸೊ ಇದಿಷ್ಟು ಬಾಹುಬಲಿ ಎಪಿಕ್ ಮೂವಿಯ ಒಂದು ಸಣ್ಣದಾಗಿ ಪುಟ್ಟದಾಗಿ ನನ್ನ ಒಂದು ರಿವ್ಯೂ ಅಂತ ಹೇಳ್ತಾ, ನೀವು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತ ಹೇಳಿದರೆ ಬಾಹುಬಲಿಯನ್ನು ಥಿಯೇಟ್ರಲ್ಲಿ ಹೋಗಿ ನೋಡಿ. ಪಿ ಸಿಯಲ್ಲಿ ನಾವು ಎಷ್ಟು ಸಲ ಬಾಹುಬಲಿ ನೋಡಿದ್ದೇವೆ, ಪಿ ಸಿ ಫೋನಲ್ಲಿ ನಾವು ಎಷ್ಟು ಸಲ 1000 ಸಲ ಬಾಹುಬಲಿ ನೋಡಿದ್ದೇವೆ. ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದರೆ ಈ ಒಂದು ಮೂವಿಯನ್ನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅಷ್ಟೇ. ಸೊ ಇದಿಷ್ಟು ನನ್ನ ಒಂದು ಬಾಹುಬಲಿಯ ಒಂದು ರಿವ್ಯೂ ಅಂತ ಹೇಳ್ತಾ, ಸೊ ಇನ್ನು ಮುಂದೆ ಎಸ್ ರಾಜಮೌಳಿ ಅವರ ಹೊಸ ಮೂವಿ ನಮ್ಮ ಕುಚಿನ್ ಮಡ್ಚಿಟ್ಟು ಏನೋ ಮಹೇಶ್ ಬಾಬು ಒಟ್ಟಿಗೆ ಬರ್ತಿದೆ. ಅದರ ಫಸ್ಟ್ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ತುಂಬಾ ಸ್ವಲ್ಪ ಆಚೆ ಇದೆ, ನೋಡುವ ಯಾವ ಥರ ಇದೆ ಅಂತ. ಆ ಫೋಟೋಸಲ್ಲಿ ನೋಡುವಾಗ ನಮಗೆ N24 ನೆನಪಾಗ್ತದೆ, ಕೆಲವೊಬ್ಬರೆಲ್ಲ ನೆನಪಾಗ್ತಾರೆ, ಸ್ಪೈಡರ್-ಮ್ಯಾನ್ ನೆನಪಾಗ್ತಾನೆ. ಸ್ಪೈಡರ್-ಮ್ಯಾನ್ ವಿಲನ್ಸ್ಗಳು ಬಿಡಿ. ಸೊ ಈ ಒಂದು ಬಾಹುಬಲಿ ಎಪಿಕ್ ಮೂವಿನ ನಾನು ನೋಡಿದ್ದು ಈ ಒಂದು ಬಾಹುಬಲಿ ಎಪಿಕ್ ಮೂವಿನ ನಾನು ನೋಡಿರುವಂಥದ್ದು ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ದಿನ ಸಂಜೆ 6 ಗಂಟೆ. ಇವತ್ತು ತಾರೀಕು ಎಷ್ಟಪ್ಪ, ಈ ರಿವ್ಯೂ ಮಾಡ್ತಿರುವಂಥ ದಿನ ಮಾತ್ರ ತುಂಬ ಲೇಟ್. ನಾನು ಸ್ಯಾಟರ್ಡೆ 8 ನವೆಂಬರ್ ಮಧ್ಯರಾತ್ರಿ 12 ಗಂಟೆ. ಸೊ ಈ ಥರ ನನ್ನ ಅವಸ್ಥೆಗಳು ಅಂತ ಹೇಳ್ತಾ, ಸೊ ಬಾಹುಬಲಿ ನಿಮಗೆ ಇಷ್ಟ ಆಗಿದ್ದರೆ, ನೋಡಿದರೆ ಯಾವ ಥರ ಇತ್ತು ಅಂತ ಕಾಮೆಂಟ್ಸಲ್ಲಿ ತಿಳಿಸಿ. ನೋಡಲಿ ಅಂತ ಹೇಳಿದ್ರೆ ಖಂಡಿತ ಹೋಗಿ ನೋಡಿ. ಹತ್ತಿರ ಚಿತ್ರಮಂದಿರಗಳಲ್ಲಿ ಕನ್ನಡದಲ್ಲೂ ರಿಲೀಸ್ ಆಗಿದೆ ಈ ಸರ್ತಿ. ಅಂದರೆ ಆ ಟೈಮಲ್ಲಿ ಕನ್ನಡ ಬ್ಯಾನ್ ಇತ್ತು. ಕನ್ನಡದಲ್ಲಿ ರೀಮೇಕ್ ಮಾಡಬಾರ್ದು ಅಂತ ಹೇಳುವಂಥ, ರೀಮೇಕ್ ಅಲ್ಲ, ಡಬ್ಬಿಂಗ್ ಮಾಡಬಾರ್ದು ಅಂತ ಹೇಳುವಂಥ ಬ್ಯಾನ್ ಇತ್ತು. ಇವಾಗ ಅದಿಲ್ಲ. ಸೊ ಒಳ್ಳೆ ಕೆಲಸ ಅದು ಆ್ಯಕ್ಚುಲಿ. ಸೊ ಇದಿಷ್ಟು ವಿಷಯಗಳು ಅಂತ ಹೇಳ್ತಾ, ಸಿಗೋಣ ಮುಂದೆ. ಬಾಯ್.